ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ರೇಪ್ ಅಂಡ್ ಮರ್ಡರ್. ಕೋಲ್ಕತ್ತಾದಲ್ಲಿ ಆಗಿರುವಂತಹ ಘಟನೆ ಇದು. ವೈದ್ಯ ವಿದ್ಯಾರ್ಥಿನಿಯ ರೇಪ್ ಅಂಡ್ ಮರ್ಡರ್ ಪ್ರಕರಣದಲ್ಲಿ ಹೆಚ್ಚು ಆರೋಪಿಗಳಿದ್ರೆ ಸಿಬಿಐ ತನಿಖೆಗೆ. ಭಾನುವಾರದ ಒಳಗೆ ಆರೋಪಿಗಳ ಬಂಧನ ಆಗದಿದ್ರೆ ಸಿಬಿಐಗೆ ಒಪ್ಪಿಸುವುದಾಗಿ ಸಿಎಂ ಮಮತಾ ಬ್ಯಾನರ್ಜಿಯವರು ಹೇಳಿದ್ದಾರೆ. ವೈದ್ಯ ವಿದ್ಯಾರ್ಥಿನಿ ಕುಟುಂಬದ ಭೇಟಿಯ ಬಳಿಕ ಮಮತಾ ಅವರ ಹೇಳಿಕೆ, ಸಿಬಿಐ ತನಿಖೆಯ ಯಶಸ್ಸು ತುಂಬಾ ಕಡಿಮೆ ಇದೆ, ಆದರೂ ಸಿಬಿಐ ತನಿಖೆಗೆ ಕೊಡುವ ಬಗ್ಗೆ ಯೋಚಿಸುತ್ತೇವೆ. ಆಗಸ್ಟ್ 16ರಂದು ಮುಂಜಾನೆ 4ರ ಸುಮಾರಿಗೆ ಆಗಿದ್ದಂತಹ ಕೃತ್ಯ. ಮೃತದೇಹದ ಬಳಿ ಬ್ಲೂಟೂತ್ ಬಿಟ್ಟು ಹೋಗಿದ್ದ ಆರೋಪಿ ಸಂಜಯ್. ಆರೋಪಿಗಳ ಬಂಧನ ಆಗಬೇಕು. ಬ್ಲೂಟೂತ್ ಆಧಾರದಲ್ಲಿ ಆರೋಪಿ ಸಂಜಯ್ ರಾಯ್ ಬಂಧನ. ಇನ್ನೂ ಕೆಲ ಆರೋಪಿಗಳಿದ್ದಾರೆ. ಸಿಸಿಟಿವಿ ದೃಶ್ಯ ಪರಿಶೀಲನೆ ಮಾಡಿ ಆರೋಪಿ ಸುಳಿವನ್ನ ಪಡೆಯಲಾಗಿತ್ತು ಸಂಜಯ್ ವಿಚಾರದಲ್ಲಿ. ಇನ್ನು ಈ ಒಂದು ಕೃತ್ಯದಲ್ಲಿ ಇನ್ನೂ ಅನೇಕ ಆರೋಪಿಗಳಿದ್ದಾರೆ, ಅವರನ್ನು ಕೂಡ ಬಂಧಿಸಬೇಕು ಅಂತ ಆಗ್ರಹ ಪಡಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಒಂದು ಕಡೆ 31 ವರ್ಷದ ವೈದ್ಯಕೀಯ ವಿದ್ಯಾರ್ಥಿನಿಯನ್ನ ಅತ್ಯಾಚಾರ ಮಾಡಿ ಆಕೆಯ ಕೊಲೆ ಮಾಡಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಭಾನುವಾರದ ಒಳಗಡೆ ಕೊಡುವ ಸಾಧ್ಯತೆ ಇದೆ. ಒಂದು ವೇಳೆ ಆರೋಪಿಗಳ ಬಂಧನ ಭಾನುವಾರದ ಒಳಗಡೆ ಆಗದಿದ್ರೆ ಸಿಬಿಐ ತನಿಖೆಗೆ ಒಪ್ಪಿಸ್ತೀವಿ ಅಂತ ಹೇಳಿ ಸಿಎಂ ಮಮತಾ ಬ್ಯಾನರ್ಜಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಬಿಐ ತನಿಖೆಯಿಂದ ಹೆಚ್ಚು ಯಶಸ್ಸು ಸಿಕ್ಕಿಲ್ಲ, ಕಡಿಮೆ ಇದೆ, ಆದರೂ ಕೂಡ ಪ್ರಕರಣದ ಗಂಭೀರತೆಯನ್ನು ಅರಿಬೇಕಾಗುತ್ತೆ ಅನ್ನೋ ಮಾತನಾಡಿದ್ದಾರೆ.